ಮಾತನಮಪ್ಪಾದಿ ಮುದ್ದುಮಲೈ ಮಾಧವನ ಪಾದ ಪುನ್ಸಾರುವುಗೆ ಕರಡಿ ಕಲ್ಲು ಮಾಡಿ ಹುಲಿ ಉತ್ತ ಮಾಡಿ 77 ಬೆಟ್ಟಗಳಲ್ಲಿ ನಾಟ್ಯವಾಡುವಂತ ನಮ್ಮಪ್ಪಾದಿ ಮುದ್ದುಮಲೈ ಮಾಯಿಕಾರನ ಪಾದ ಪುನ್ಸಾರುವುಗೆ ಕಂದಳ್ಳಿ ಮಾದೇಶ್ವರನ ಪಾದ ಪುನ್ಸಾರುವುಗೆ ಉಗೇ ಮಾತ್ಮಲ್ಲಯ್ಯ ಉಗೇ ಮಾಯಿಕಾರ ಉಗೇ ಮಾದೇಶ್ವರ ಉಗೇ ಮಾದಪ್ಪ ಬಸವೇಶ್ವರ ಪಾದಕ್ಕೆ ಸನೇಶ್ವರ ಸ್ವಾಮಿ ಪಾದಕ್ಕೆ ಮಲೈ ಮಾದೇಶ್ವರನ ಪಾದಕ್ಕೆ ಕರಗದೊಡ್ಡವರ ಪಾದಕ್ಕೆ ಕರಗೂರು ಶರಣರ ಪಾದಕ್ಕೆ ಬೆಳಗಿರಂಗ ಸ್ವಾಮಿ ಪಾದಕ್ಕೆ ಉಗೇ ಮಾತ್ಮಲ್ಲಯ್ಯ. ನೀವಂಚೂರು ಕೂಗ್ರವ, ನೀವು ಕೂಗದಿದ್ರು ಪರವಾಗಿಲ್ಲ, ನಿಮ್ ಪರ್ಸು ಒಡವೆಗಳ ಜೋಪಾನ. ಅಯ್ಯೋ ಕಂದಳ್ಳಿ ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗಿ ನಾನು ಸರ ಕಿತ್ಕೊಂಡ್ರು ಅನ್ನೋ ಅಪವಾದ ಬರಬಾರದು. ಎಲ್ಲರೂ ಕೂಡ ಭಕ್ತಿಯಿಂದ ಜೋಪಾನವಾಗಿ ಮಾದೇಶ್ವರನ ದರ್ಶನವನ್ನು ಮಾಡಿ ನೀವೆಲ್ಲರೂ ಕೂಡ ಪುಣ್ಯವಂತರಾಗಬೇಕು, ಅವನ ಕೃಪೆಗೆ ಪಾತ್ರ ಆಗಬೇಕು. ಇವತ್ತು ಭೀಮನ ಅಮಾವಾಸ್ಯೆಯ ಈ ಒಂದು 27ನೇ ವರ್ಷದ ಜಾತ್ರೆ, ಅದರಲ್ಲಿ 26 ವರ್ಷಗಳಿಂದ ನಮ್ಮ ತಂಡದವರೇ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾದ ಸಂಗಮ ತಂಡದವರು ದಯಮಾಡಿ ತಾವೆಲ್ಲರೂ ಕೂಡ ಈ ವರ್ಷವೂ ಕೂಡ ಯಶಸ್ವಿದಾಯಕವಾಗಿ ಈ ಪರಮಾತ್ಮನ ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಉಗೇ ಮಾತ್ಮಲ್ಲಯ್ಯ. ನಮ್ಮ ಕಂದಳ್ಳಿಯ 3 ಕೋಮವಾರನ ಯಜಮಾನರುಗಳು ಮತ್ತು ಎಲ್ಲಾ ಯಜಮಾನರುಗಳು ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲಾ ಭಕ್ತಾದಿಗಳು, ಹಂಬಳೆಯ ವೀರಶೈವ ಮತ್ತು ಎಲ್ಲಾ ಸಹಪಾಠಿಗಳು ಇವತ್ತು ಅಡಿಗೆ ಮಾಡಿ ಬಡಿಸುವಂತ ಕಾಯಕವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಪ್ರತಿಯೊಂದು ಮನೆತನದವರು ಕೂಡ ನಿಂತು ಈ ಕಾರ್ಯಕ್ರಮವನ್ನು ಒಂದು ತಿಂಗಳಿಂದ ದುಡಿದು ಇವತ್ತು ಆ ಮೈಕಾರ ಮಾದೇಶ್ವರನ ವೈಭೋಗವಾದ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಶುಭ ಫಲಗಳನ್ನು ಕಂದಳ್ಳಿ ಮಾದೇಶ್ವರ ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಜೋರಾಗಿ ಹೋಗ್ತಾ ಈ ಸಿದ್ದಪ್ಪಾಜಿಯವ್ರ ಗೀತೆಯನ್ನು ಆಡ್ತಾ ಸಿದ್ದಪ್ಪಾಜಿಯವರ ಬಾರಕ್ಕೆ ದಾನವ ನೀಡಿರುವ ಕಣ್ಣಾರ್ಯ ಕಂಡು ಕೈ ಮುಗಿದು ದಾನವ ನೀಡಿರುವ ಮುಕ್ತಿನ ಕಂದಾಯ ಉತ್ತರ ದೇಶದಿಂದ ಬಂದ ಉರಿಯ ಕಂದಾಯ ಹಿಂದೂ ಗಾಳಿಗೆ ಗಂಡನಾಗಿ ಬಂದ ಕಂದಾಯ ಗಾರುಡಿಗರ ಸರ್ವವನ್ನೇ ಮೆಟ್ಟಿದ ಕಂದಾಯ ಹಬ್ಬಿದ ಮನೆಯಲ್ಲಿ ಬಾಗಿ ಒಲಾಡ ಕಂದಾಯ ನಂಬಲಾರದ ಮನೆಯನ್ನು ಜಾಲಾಡ ಕಂದಾಯ ದಾನವ ಮಾಡಿರಿ ನೀವು ಧನವಂತರಾಗಿ ಮಾಡಿ ನೀವು ದಾನವ ಮಾಡಿರಿ ನೀವು ಧನವಂತರಾಗಿ ಮಾಡಿ ನೀವು ಕಣ್ಣೆತ್ತಿ ನೋಡುವ ಕಂದಾಯ ಮೂರ್ತಿಯ ಕಂಡಾದ ಕಂಡು ಕೈ ಮುಗಿದು ದಾನವ ನೀಡಿರುವ ಕಂಡಾದ ಕಂಡು ಕೈ ಮುಗಿದು ದಾನವ ನೀಡಿರುವ ಅನ್ನ ಕೊಟ್ಟವರ ಮನೆಯನ್ನು ಹರ
ಹರಸುವ ಕಂಡಾಯ ದಾನ ನೀಡಿದ ಮನೆಗೆ ಪುಣ್ಯವ ಕೊಡುವ ಕಂಡಾಯ ಭಿಕ್ಷೆ ಕೊಟ್ಟವರ ಮನೆಯೆಂದು ಲಕ್ಷ ಹೊನ್ನವರು ನಿಂದಿಸಿದವರ ಮನೆಯೆಂದು ನಿರ್ಮೂಲವಾಗುವುದು ಹರಕೆ ದೊಡ್ಡವರ ಮುತ್ತಿನ ಗೋಳಿಗೆ ಹರಸುವ ಈ ಭಿಕ್ಷ ತಾಯಿ ದೊಡ್ಡಮ್ಮ ತಂದೆ ರಾಜಪಾಜಿ ಚೆನ್ನಾರಮ್ಮನ ಭಿಕ್ಷ ಮುತ್ತೈದೆ ಭಿಕ್ಷೆಯ ನೀಡಿ ನೀವು ಮುತ್ತೈದೆಯರಾಗಿ ಮಾಡಿ ಮುತ್ತೈದೆ ಭಿಕ್ಷೆಯ ನೀಡಿ ನೀವು ಮುತ್ತೈದೆಯರಾಗಿ ಮಾಡಿ ಕಣ್ಣೆರಿ ನೋಡುವ ಕಂದಾಯದ ಮೂರುತಿಯ ಕಂಡಾದ ಚೆಂದು ಈ ಮುಗಿದು ದಾನವ ನೀಡಿರುವ ಕಣ್ಣೆರಿ ನೋಡುವ ಕಂದಾಯದ ಮೂರುತಿಯ ಕಂಡಾದ ಚೆಂದು ದಾನವ ನೀಡಿರುವ ದಾನವ ನೀಡಿರುವ ದಾನವ ನೀಡಿರುವ ಸಿದ್ದಪ್ಪಾಜಿಯವರ ಪಾಲಕ್ಕೆ ಕಂದಳ್ಳಿ ಮಲೆ ಮಹದೇಶ್ವರನ ಪಾಲಕ್ಕೆ ನರಗ ದೊಡ್ಡವರ ಪಾಲಕ್ಕೆ ಮತ್ತೊಬ್ಬರು 51 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಹಕ್ಕಂದ್ರೆ ಎಚ್ಚರಿಕೆ, ನಿಮ್ಮ ಒಡವೆ ಪರ್ಸ್ಗಳ ಬಗ್ಗೆ ಎಚ್ಚರಿಕೆ. ಪಕ್ಕದಲ್ಲಿ ಪೊಲೀಸ್ನವರಿದ್ದಾರೆ ನೋಡಿ, ನೂಕುನುಗ್ಗಲು ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಕೆಲವರು ಹತ್ತಿ ಇಳಿತಾ ಇದ್ದಾರೆ. ದಯವಿಟ್ಟು ಆ ಕೆಲಸ ಮಾಡಬಾರದು. ಮಹದೇಶ್ವರನ ದರ್ಶನಕ್ಕೆ ಬಂದಿದ್ದೀವಿ, ಒಳ್ಳೆ ಕೆಲಸವನ್ನು ಮಾಡಬೇಕು. ನಾವು ಹತ್ತಿ ಇಳಿದದ್ದನ್ನ ಪೊಲೀಸ್ನವ್ರು ನೋಡ್ಲಿಲ್ಲ ಆದ್ರೂ ಗುಡಿ ಒಳಗಿರೋ ಮಾದಪ್ಪ ನೋಡ್ತಾನೆ, ನಮ್ಮ ಕಣ್ಣು ನಾಲ್ಗೆಗೆ ತೊಂದರೆ ಕೊಡ್ತಾನೆ. ದಯವಿಟ್ಟು ನಾವು ಮೋಸ ಮಾಡಬಾರ್ದು. ಈ ಜಾಗದಲ್ಲಿ ನಾವು ಭಗವಂತ ಮೆಚ್ಚುವಂತೆ ನಡಿಬೇಕು, ಆವಾಗಲೇ ನಮ್ಮ ಜನ್ಮ ಸಾರ್ಥಕ. ಇಲ್ಲಿ ಜಗದೋದ್ಧಾರಕನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯಕಥೆಯಲ್ಲಿ ಕನಸಲ್ಲಿ ಕಂಡಂತೆ ಗಂಡ ಹೆಂಡತಿ ಇಬ್ರು ಕೂಡ ಎಲ್ಲಿಗೆ ಬಂದ್ರು? ಮನೆಗೆ ಬಂದು, ಅಂದ್ರೆ ಮನೆಯಲ್ಲಿ ಕನಸ್ಕಂಡಂತೆ ಊರಾಚೆ ಇರುವ ಆ ದೇವಸ್ಥಾನದ ಹತ್ರ, ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ರ ಶ್ರೀಶೈಲ ಪರ್ವತದಲ್ಲಿ ಇದೇ ರೀತಿ ಕಾಡಿನಿಂದ ಕೂಡಿದಂತಹ ಪ್ರದೇಶದಲ್ಲಿ ಮಲ್ಲಿಕಾರ್ಜುನನ ದೇವಸ್ಥಾನದ ಪಕ್ಕದಲ್ಲಿ ಆಗತಾನೆ ಹುಟ್ಟಿದಂತ ಒಂದು ಮಗು ಅಳ್ತಾ ಇರುವಂತ ಶಬ್ದ ಕೇಳ್ತಾ ಇದೆ. ಬಿಸಿಲು ಮನಸ್ಸ, ಏಕೆಂದ್ರೆ ಆ ಮಗು ಹೇಳ್ತಾ ಇರೋ ಶಬ್ದವನ್ನ ಕೇಳಿ ಗಂಡ ಹೆಂಡತಿ ಇಬ್ರು ಕೂಡ ಆಹಾ ದೇವರು ಯಾವ ರೀತಿಯಾಗಿ ಕಂಡುಬಿಟ್ಟ. ಬಸವಣ್ಣವರು ಮಾತು ಹೇಳ್ತಾರೆ ನೋಡಿ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯ್ಯನಹುದಯ್ಯ, ನೀನೊಲಿದರೆ ವಿಷವೂ ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಲಿರ್ಪದು ಕಾಡ ಕೂಡಲ ಸಂಗಮ ದೇವ. ಪರಮಾತ್ಮನ ಸಹಕಾರ ಒಂದಿದ್ರೆ ಎಲ್ಲವೂ ತಾನಾಗೆ ಬರುತ್ತಂತೆ. ಒಂದು ಮನೆ ಕಟ್ಟಬೇಕು, ಒಂದು ಆಸ್ತಿ ತೆಗಿಬೇಕು, ಇಂತಹ ಕೆಲಸಗಳೆಲ್ಲ ನಡಿಬೇಕು ಅಂದ್ರೆ ಭಗವಂತನ ಸಹಕಾರ ಇರಬೇಕು. ಅವನ ಸಾಕಾರ ಮೂರ್ತಿಯಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ನೆನೆಸ್ಕೊಂಡಾಗ ನಮ್ಮ ಜನ್ಮ ಸಾರ್ಥಕ. ಗಂಡ ಹೆಂಡತಿರಿಬ್ರು ಅಳುತ್ತಿರುವ ಮಗುವನ್ನು ಎತ್ತುಕೊಂಡು ಬಂದು 13ನೇ ದಿವಸ ಮಗುವಿಗೆ ನಾಮಕರಣ ಮಾಡ್ತಾ ಇದ್ದಾರೆ. ವ್ಯಾಘ್ರಾನಂದ ಮಹರ್ಷಿಗಳು ಬಂದಿದ್ದಾರೆ ಅಲ್ಲಿಗೆ. ವ್ಯಾಘ್ರಾನಂದ ಮಹರ್ಷಿಗಳು ಅಂದ್ರೆ ಮಹದೇಶ್ವರ ಮೊದಲನೇ ಗುರುಗಳು. ಅವರು ಆ ಮಗುವನ್ನು ನೋಡಿ ಹಣೆಗೆ ಬಸಿತವನಿಟ್ಟು ಆ ಮಗುವಿಗೆ ನಾಮಕರಣ ಮಾಡ್ತಾರೆ. ಮಹಾದೇವ, ಮುತ್ತು ಮಹಾದೇವ, ನಗಮುಖವುಳ್ಳ ಮಹಾದೇವ, ಇಂದ್ರ ಮಹಾದೇವ, ಚಂದ್ರ ಮಹಾದೇವ, ದುಂಡು ಮಹಾದೇವ, ಮಹಾದೇವ. ಕನಸಲ್ಲಿ ಕಂಡದ್ದನ್ನು ಹೇಳೋದಕ್ಕಿಂತ ಮುಂಚೆನೆ ಗುರುಗಳ ಬಾಯಿನಲ್ಲಿ ಏನಂತ ಹೆಸರು ಬಂತು? ಮಹಾದೇವ. ಮಹಾದೇವ ಮಹತ್ತರವಾದ ಶಕ್ತಿಯನ್ನು ತುಂಬ್ಕೊಂಡ್ಬಂದರು ದೇವನಾದ್ದರಿಂದ ಅವನಿಗೆ ಮಹಾದೇವ. ನೋಡಿ, ಇಂದಿನ ಕಾಲದಲ್ಲಿ ಹೆಸರಿಟ್ರೆ ಮಹಾದೇವಪ್ಪ, ವೀರಭದ್ರಪ್ಪ, ನೀಲಕಂಠಪ್ಪ, ಶ್ರಮಿನಿಗಪ್ಪ, ರುದ್ರಪ್ಪ, ಕೆಂಚಪ್ಪ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಕೋಮಲವತಿ, ಮಲ್ಲಮ್ಮ, ಕೆಂಪಮ್ಮ, ದಂಡಮ್ಮ, ಮಾಸ್ತಮ್ಮ, ಮಾಸ್ನಮ್ಮ, ಕಪ್ರಮ್ಮ, ಮುಳ್ಳಾಚಮ್ಮ, ಸತ್ತೊಟ್ಟಮ್ಮ, ಉಪ್ಪಿಟ್ಟಮ್ಮ, ಮುದ್ದಮ್ಮ, ಗೌರಮ್ಮ, ಬರೀ ದೇವರ ಹೆಸರುಗಳನ್ನೇ ಇಟ್ಕೊಂಡು ಕರೀತಿದ್ರು. ನಮ್ಮ ಇವತ್ತಿನ ಕಾಲದ ನೋಡಿ ಹೆಸರೇ ಒಂಥರ ಇದ್ರೆ ಮುಸುಡಿ ಒಂಥರ ಇರುತ್ತೆ, ಮುಖದಲ್ಲಿ ಮೂಗೆ ಇರಲ್ಲ. ಏನಕ್ಕೋಸು ನಿನ್ನ ಹೆಸರು? ಟಿಪು ತುಂದಿ. ಯಾವಂದ್ರೆ? ಟಿಪುನ ತುಂದನಿ, ಟಿಪುನ ತುಂದನಿ. ಪದ ಬೆಳೆ ಹೇಳ್ತಾಳ ಕಡು. ನಾನೇ ಹೇಳ್ತೀನಿ, ಹಾಡು ಒಂದ್ ಕೇಳೋ. ಬಾನ ಬಂಗನ ನೀನು, ಅನೆಯ ತಿಂಗನ ನೀನು, ನಿನ್ನ ತೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ತನಕ್ಕು ನಿಮ್ಮವ, ತನಕ್ಕು ನಿಮ್ಮವ, ತೈ ತೈ ನಿಮ್ಮವ್ವ, ತೈ ತೈ. ಅದೇನು ತನಕ್ಕು ಅಂದ್ಮೇಲೆ ಅದು ಮೂಗಿಲ್ವಲ್ಲ, ನಿಮ್ಮವ ನಿಮ್ಮವ. ಹುಡುಗನ ಯಾಕ ಇನ್ನೊಂದು ನಾಣ್ಯ ಸಾಕು ಇದೆ.
ನೋಡಿ, ಮೊಕ್ಕದಲ್ಲಿ ಮೂಗೆ ಇಲ್ಲ ತ್ರಿಪುರ ಸುಂದರ ಅಂತ. ಕರ್ರಗಿದ್ರೆ ಕೆಂಪಣ್ಣ, ಕೆಂಪಗಿದ್ರೆ ಕರಿ ಎಣ್ಣ, ಕೊಳ್ಳಿಕ್ಕಿದ್ರೆ ದೊಡ್ಡಣ್ಣ, ಉದ್ದಕ್ಕಿದ್ರೆ ಕುಳ್ಳಣ್ಣ, ಸಣ್ಣಕ್ಕಿದ್ರೆ ಗುಂಡಣ್ಣ, ಗುಂಡಿಕ್ಕಿದ್ರೆ ಸಣ್ಣಣ್ಣ. ಈ ಪೈಪೋಟಿಯಾಗಿ ಹೆಸರಿಡುವಂತಹದ್ದು ಇಲ್ಲಿ ಮಹಾದೇವ ಅಂತ ನಾಮಕರಣ ಮಾಡಿದ ಕೂಡಲೇ ಆ ಮೈಕಾರ ಮಹದೇಶ್ವರನನ್ನು ಕೊಂಡಾಡ್ತಾರೆ. ಅವನನ್ನೇ ಅಂದದಗಿರಿ ಮಹದೇಶ್ವರ, ಚಂದದಗಿರಿ ಮಹದೇಶ್ವರ ಅಂತ ಕರೀತಾರೆ. ಆ ಕೇಳಿಕೊಂಡಿದ್ದ ಗೀತೆಯನ್ನು ಈಗ ಆಡೋಣ. ಉಗೇ ಮಾತು ಮಲ್ಲಯ್ಯ, ಕಂದಳ್ಳಿ ಮಹದೇಶ್ವರನ ಬಾರಕ್ಕೆ, ಕಂದಳ್ಳಿ ಬಸವೇಶ್ವರನ ಬಾರಕ್ಕೆ, ಕಂದಳ್ಳಿ ಮಾಯ್ಕಾರ ಮಾದಪ್ಪನ ಬಾರಕ್ಕೆ, ಕಾರಾಪುರ ಮಠದ ಶ್ರೀಗಳವರ ಬಾರಕ್ಕೆ, ಬಸವೇಶ್ವರನ ಬಾರಕ್ಕೆ, ಹೊಂಗಳ್ಳಿ ಮಲ್ಲೇಶ್ವರನ ಬಾರಕ್ಕೆ, ದೊಡ್ಡವರ ಬಾರಕ್ಕೆ. ಒಂಚೂರು ಕೂಗಿ ತಾಯಿ. ಈಗ ಬಂದವ್ರೆ ದೇವ್ರ ದರ್ಶನ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಬಸ್ ಹತ್ತು ಬಿಡ್ಬೇಕು, ಕೆಂಪನ ಬಸ್. ಎಲ್ಲಾರ್ಗೂ ಭಗವಂತ ಒಳ್ಳೇದು ಮಾಡ್ತಾನೆ. ನಿಮಗೆಲ್ಲ ಪ್ರಿಯ ಆದಂಗೆ ಭಗವಂತನ ಒಂದು ಸಾಕಾರವೂ ಪ್ರಿಯ ಸಿಕ್ಲಿ, ಚೆನ್ನಾಗಿ ಆಗ್ಲಿ, ನಿಮ್ಮ ಜೀವನ ಆನಂದಮಯವಾಗಿರ್ಲಿ ಅಂತ ಉಗೇ ಮಾತು ಮಲ್ಲಯ್ಯ. ಚಂದ ನೋಡಿರೋ ನಮ್ಮ ಮಾದಯ್ಯ ಗಿರಿಗೆ ಬಂದಿರೋ, ಸ್ವಾಮಿಯ ಗುಡಿಯಾಗೋ ಪುರವ ನೋಡಿರೋ. ಮೂರು ಕಣ್ಣುಳ್ಳವನ ಮುಗಿಲು ಬಣ್ಣರವನ ಉದಾರ ಮಗವ ನೋಡಿರೋ, ಮೈಕಾರ ಬೇಡಿರೋ.
ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ. ನಮ್ಮ ಮಾದೈನ ಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ. ಮೂರು ಕಣ್ಣುಳ್ಳವನ ಮುಗಿಲು ಬಣ್ಣದವನ ಮುಖಾದ ಮೊಗವ ನೋಡಿರೋ ಮೈಕಾದ ಬಿಟ್ಟು ಬೇಡಿರೋ. ಚಿನ್ನದ ತೇರಲ್ಲಿ ನಿಂತು ಬರುವ ಅಂದುಳ್ಳ ಮೊಗವ ನೋಡಿರೋ ನಮ್ಮ ಸ್ವಾಮಿ ಈ ಮಾದಪ್ಪನಿಗೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡೋದಕ್ಕಿಂತ ಉಗೇ ಮಾತ್ಮನೆ ಅಂದವರಿಗೆ ಬೇಗ ಒಲಿತಾನಂತೆ ನೋಡಿ. ಯಾಕೆಂದ್ರೆ ಸಾಗರೋಪಾದಿಯಲ್ಲಿ ಬರುತ್ತಿರುವ ಜನಸಾಗರ, ಎಡಭಾಗದಲ್ಲಿ ಜನಸಾಗರ ಹರ್ಕೊಂಡು ಹೋಗ್ತಾ ಇದೆ ಭಗವಂತನ ದರ್ಶನಕ್ಕೆ. ಜನಸಾಗರದ ಮಧ್ಯದಲ್ಲಿ ಯಾವ ಹುಲಿವಾಹನನಾಗಿ ಮೈಕಾರ ಮಾದೇಶ್ವರ ರಥದ ಮೇಲೆ ಕೂತು ಮೆರಿತಾ ಇದ್ದಾನೆ. ಈ ಒಂದು ವೈಭೋಗ ನಾವೇ ಕಣ್ಣು ತುಂಬಿಕೊಳ್ಳೋದಕ್ಕೆ ಒಳ್ಳೆಯ ಶುಭಗಳಿಗೆ, ಒಳ್ಳೆಯ ಪರಮಾತ್ಮನ ಒಂದು ಭಕ್ತಿ ತುಂಬಿರುವಂಥ ಗಳಿಗೆ. ಅದಕ್ಕೆ ನೋಡಿ, ಇಂಥ ಒಂದು ಭೀಮನ ಅಮಾವಾಸ್ಯೆಯ ದಿನ ಗಂಡನ ಪಾದ ಪೂಜೆ ಮಾಡಿ ಅಪಾರವಾಗಿರ್ತಕ್ಕಂಥ ಗಂಡನಿಂದ ಆಶೀರ್ವಾದ ಪಡ್ಕೊಳ್ತಕ್ಕಂಥ, ಗಂಡನಿಗೆ ಭೀಮನ ಬಲ ಬರಲಿ ಎಂಬುದಾಗಿ ಸತಿಯಾದವರು ಪೂಜೆ ಮಾಡಿ ಗಂಡನಿಗೆ ಭೀಮನ ಬಲವನ್ನು ಬರೆಸ್ತಕ್ಕಂಥದ್ದು. ದುಡ್ಡು ಕೊಡ್ತಾರೆ ಕೆಲವರು. ನೀವು ದುಡ್ಡು ಕೊಡದನ್ನ ಪೂಜೆನೇ ಮಾಡಲ್ಲ ಅಂತಾರೆ. ಕೊಡ್ತೀನಿ, ಆಯ್ತು ಮಾಡೆ. ಆದರೆ ಆ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುವುದು ಶಿವಂಗೆ. ಸತಿಪತಿಗಳು ಒಂದಾಗದವರ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ. ನೋಡವಕ್ಕ ಅಂತವಳ ನಮ್ಮ ಟವಿ ಎಷ್ಟು ಪೂಜೆ ಮಾಡಿದ್ರು 1 ರೂಪಾಯಿನೂ ಕೊಡೋದವ. ಇವರಿಬ್ಬರ ಮನಸ್ಸು ಒಂದಾಗಿದ್ರೆ ಸಾಕು, ಭಗವಂತ ಅಲ್ಲೇ ಒಲಿದು ಬರ್ತಾನೆ. ಇವತ್ತು ಭೀಮನ ಅಮಾವಾಸ್ಯೆಯ ದಿನ ನಾವೆಲ್ಲರೂ ಕೂಡ ಭಗವಂತನ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಇವತ್ತು ಮೈಕಾರ ಮಾದೇಶ್ವರ ಇಷ್ಟಾರ್ಥ ಭಾಗ್ಯವನ್ನು ನಮಗೆಲ್ಲರಿಗೂ ಕೂಡ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ದಿವಸ ಎಲ್ಲರೂ ಇಲ್ಲಿ ಸೇರಿದ್ದೀವಿ. ದಯಮಾಡಿ ಅಲ್ಲಿ ರಶಾದವರು ಬನ್ನಿ, ಇಲ್ಲಿ ನೆರಳಿದೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಮಾದೇಶ್ವರನ ಈ ಪವಿತ್ರವಾದಂಥ ಪವಾಡಗಳನ್ನು ಕೇಳಿ. ನಮ್ಮ ಕಂದಳ್ಳಿ ಕ್ಷೇತ್ರ 106 ವರ್ಷಗಳ ಇತಿಹಾಸವಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಸ್ವಾಮಿ ತಾನು ನೆಲೆಯಾಗಿದ್ದಾನೆ. ಆ ಅಪೇಕ್ಷೆ ಮೇರೆಗೆ ಕಂದಳ್ಳಿ ಮಾದೇಶ್ವರನನ್ನ ಮಾಮೂಲಿಯಾಗಿ ಗೀತೆಲ್ಲ ಹಾಡಲೇಬೇಕು, ಅನ್ನು ಕೊಂಡಾಡಲೇಬೇಕು. ಕಂದಳ್ಳಿ ಮಾದೇಶ್ವರ ನಮ್ಮೆಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಉಗೇ ಮಾತ್ಮಲ್ಲಯ್ಯ. ನಮಸ್ತೆ ಕಂದಳ್ಳಿ ಪುರವಾಸ, ನಮಸ್ತೆ ಕಂದಳ್ಳಿ ತೋಪಿನ ವಾಸ, ನಮಸ್ತೆ ಮಲೆ ಮಹದೇಶ ಮಹದೇವ, ನಮಸ್ತೆ ಕಂದಳ್ಳಿ ಮಲೆಯ ಮಹದೇಶ್ವರ. ಉಗೇ ಮಾತ್ಮಲ್ಲಯ್ಯ.
ಉಗೇ ಮಾದೇಶ್ವರ, ಉಗೇ ಕನ್ನಡಿ ಮಾದೇಶ್ವರ. ಒಂದು ಬಾರಿ ಬಿಂದು ನೋಡಿ ಮರೆಯದು ಜೀವ, ಕಂದಹಳ್ಳಿ ಕ್ಷೇತ್ರವೇ ದಿವ್ಯ ಅನುಭವ. ಮೈಕಾರ ಮಾದೇಶ್ವರನ ಪುಣ್ಯ ಅನುಭವ. ಒಂದು ಬಾರಿ ಬಿಂದು ನೋಡಿ ಮರೆಯದು ಜೀವ, ಕಂದಹಳ್ಳಿ ಕ್ಷೇತ್ರವೇ ದಿವ್ಯ ಅನುಭವ. ಮೈಕಾರ ಮಾದೇಶ್ವರನ ಪುಣ್ಯ ಅನುಭವ. ಒಳಗೆ ನಾಟವೇ ಕಂದಹಳ್ಳಿ ಕ್ಷೇತ್ರವೇ, ಭೂಮಿ ಒಳಗೆ ನಾಟವೇ ಕಂದಹಳ್ಳಿ ಕ್ಷೇತ್ರವೇ. ಇಹಕು ಪರದು ಸೇತುವೆ ಮಾದಪ್ಪನ ನಾಮವೇ. ಭೂಮಿ ಒಳಗೆ ನಾಟವೇ ಕಂದಹಳ್ಳಿ ಕ್ಷೇತ್ರವೇ, ಇಹಕು ಪರದು ಸೇತುವೆ ಶ್ರೀ ಮಾದಪ್ಪನ ನಾಮವೇ. ಒಂದು ಬಾರಿ ಬಿಂದು ನೋಡಿ ಮರೆಯದು ಜೀವ, ಕಂದಹಳ್ಳಿ ಕ್ಷೇತ್ರವೇ ದಿವ್ಯ ಅನುಭವ. ಪಾಪ ತೊಳೆವ ಸುರಗಂಗೆ ಒಂದು ಒಳೆ ತುಂಗೆ, ಪಾಪ ತೊಳೆವ ಸುರಗಂಗೆ ಒಂದು ಒಳೆ ತುಂಗೆ. ಪ್ರೇಮ ಭರಿತ ಹೂವನ ಮಾದೇವನ ಬೃಂದಾವನ, ನೂರಾರು ವರುಷಗಳಿಂದ ಮಾದಪ್ಪ ಇಲ್ಲಿ ಹಲವಾರು ವರುಷಗಳಿಂದ ಮಾದೇಶ್ವರ ಇಲ್ಲಿ ಹನು. ಭಕ್ತಿ ಕೋಟಿ ಬೇಡಿಕೆಯ ನಿಷ್ಠೆಯಿಂದ ನಡೆಸುವನು. ಒಂದು ಬಾರಿ ಬಿಂದು ನೋಡಿ ಮರೆಯದು ಜೀವ, ಕಂದಹಳ್ಳಿ ಕ್ಷೇತ್ರವೇ ದಿವ್ಯ ಅನುಭವ. ಮಾದಪ್ಪನ ನಾಮವೇ ಪುಣ್ಯ ಅನುಭವ. ಒಂದು ಬಾರಿ ಬಿಂದು ನೋಡಿ ಮರೆಯದು ಜೀವ, ಕಂದಹಳ್ಳಿ ಕ್ಷೇತ್ರವೇ ದಿವ್ಯ ಅನುಭವ. ಮಾದೇಶ್ವರ ನಾಮವೇ ಪುಣ್ಯ ಅನುಭವ. ಉಗೇ ಮಲ್ಲಯ್ಯ, ಉಗೇ ಮಾದೇಶ್ವರ. ಈ ಮೈಕಾರ ಮಾದೇಶ್ವರನ ಪುಣ್ಯ ಚರಿತ್ರೆಯಲ್ಲಿ ಮಹಾದೇವ ಅಂತ ನಾಮಕರಣ ಮಾಡಿ ನೋಡಿ. ಪುಟ್ಟ ಮಕ್ಕಳ ಜೊತೆಯಲ್ಲಿ ತಾನು ಪುಟಾಣಿ ಹೆಜ್ಜೆಯನ್ನಿಟ್ಟು ಓಡುವಾಗ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳಿಕೊಡ್ತಾನೆ. ಇದು ಬಹಳ ಮುಖ್ಯವಾದ ವಿಚಾರ. ತಾಯಿಯೇ ದೇವರು, ತಾಯಿಯೇ ದೇವರು. ಏನು
ದಯವಿಟ್ಟು ಆಧಾರ್ ಕಾರ್ಡ್ ಇರುವಂತ ಒಂದು ಪರ್ಸ್ ಕಳೆದೋಗಿದೆ ಒಬ್ಬ ತಾಯಿಂದ್ರದು. ಆಧಾರ್ ಕಾರ್ಡ್ ಹೆಸರು ಕುರಟ್ಟಿ ದುಗ್ಗಟ್ಟಿ ಶಶಿಕಲಾ ಅವ್ರದ್ದು ಒಂದು ಪರ್ಸು ಕಳೆದೋಗಿದೆ. ದಯವಿಟ್ಟು ಅದಕ್ಕೆ ನೋಡಿ, ನೂಕು ನುಗ್ಗಲು ಈಗ ಸಂದರ್ಭದಲ್ಲಿ ಬಹಳ ಜೋಪಾನವಾಗಿರಿ ಅಂತ ಹೇಳೋದು. ಆ ಪರ್ಸು ಸಿಕ್ಕದವರು ತಂದುಕೊಟ್ರೆ ಮಾದೇಶ್ವರ ನಿಮಗೆ ಕೋಟಿ ಪುಣ್ಯ, ಒಂದು ಚಿನ್ನದ ತೇರು ಎಳೆಸಿದಷ್ಟು ಪುಣ್ಯ ನಿಮಗೆ. ಆ ಪರ್ಸ್ನ ತಂದುಕೊಟ್ಟವ್ರಿಗೆ ಬಹಳ ಹೊಗಳುತ್ತೀವಿ, ಅವ್ರಿಗೆ ಚಪ್ಪಾಳೆ ಹೊಡಿತೀವಿ. ಅವರು ಕಳ್ಕೊಂಬಿಟ್ಟಿದ್ದಾರೆ, ನೂಕು ನುಗ್ಗಲು ಬಿದ್ದೋಗಿದೆ ಅಂತೆ. ಸಿಕ್ಕದವರು ದಯವಿಟ್ಟು ಆ ಪರ್ಸ್ನ ಅವ್ರಿಗೆ ತಂದು ಒಪ್ಸಿ, ಯಾಕಂದ್ರೆ ಆಧಾರ್ ಕಾರ್ಡ್ ಬೇಕೇ ಬೇಕು ಊರಿಗೆ ಹೋಗಕ್ಕೆ. ಈಗ ದುಗ್ಗಟ್ಟಿ ತಾನೇ ಬಿಡವ, ಇಲ್ಲೇ ಕಣ ಸಿಗುತ್ತೆ, ಸುಮ್ಮನಿರವ. ಖಂಡಿತ ಮಾದಪ್ಪ ಅವನೇ. ನಮ್ಮ ಅಭಿಮಾನಿಗಳು ನೋಡಿ ಅಲ್ಲಿಂದಲೇ ದುಡ್ಡು ಕೊಟ್ಟು ಕಳಿಸೋರ ಕ್ಯೂ ಅಲ್ಲಿ ನಿಂತ್ಕೊಂಡು, ನೀವೆಲ್ಲ ಮುಂದೆ ಕೂತಿದ್ದೀರಿ ಶೋಭಕ್ಕೆ ಅವರೆಲ್ಲ. ಅದಕ್ಕೆ ನೋಡಿ ಇವತ್ತು ನಾವೆಲ್ಲರೂ ಕೂಡ ಜೋರಾಗಿ ಕೂಗಿ. ಪರ್ಸ್ ಒಳಗೆ ಒಂದು ಫೋನ್ ಇದ್ದಂತೆ ಕೀಪ್ಯಾಡ್ದು ದಯವಿಟ್ಟು ಅವ್ರಿಗೆ ತಲುಪಿಸಿ ಮಾಡ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಶಶಿಕಲಾ ಅವರಿಗೆ ಪರ್ಸು ಫೋನ್ ಸಿಕ್ಲಿ ಅಂತ ಈ ಮೂಲಕ ಕೇಳ್ಕೊತಾ, ಉಳಿದವ್ರಿಗೆಲ್ಲ ಕೇಳ್ಕೊತಾ ಇರೋ ಮಾತು ಇಷ್ಟೇ ನೋಡಿ. ದಯವಿಟ್ಟು ಬಹಳ ಬಹಳ ತಲೆ ಎತ್ತಿ ನೋಡಿದರೆ ಜನಸಾಗರ ತಲೆ ಕಾಣ್ತಾ ಇದೆ, ಊಟದ ಅಂಗಳದಲ್ಲೂ ಕೂಡ ಗೊಂದಲ ಕಾಣ್ತಾ ಇದೆ. ದಯವಿಟ್ಟು ನಿಮಗೆ ಬೇಕಾದಷ್ಟು ಪ್ರಸಾದವನ್ನು ಬಡಿಸ್ಕೊಂಡು ಊಟ ಮಾಡಬೇಕು. ಎಲ್ಲರೂ ಕೂಡ ನಮ್ಮ ಹಂಬಳೆ ಗ್ರಾಮಸ್ಥರು ವೀರಶೈವ ಕುಲಬಾಂಧವರಿಂದ ಅಡಿಗೆ ಮಾಡಿ ಮತ್ತು ಬಡಿಸುವ ಕಾಯಕ 27 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. ದಯಮಾಡಿ ತಾವೆಲ್ಲರೂ ಕೂಡ ಅವರಿಗೆ ಸಹಕಾರ ಕೊಟ್ಟು ಎಲ್ಲ ಸುತ್ತಮುತ್ತಲ ಊರುಗಳ ಅಡಿಗೆ ಭಟ್ರುಗಳೆಲ್ಲ ಸೇರಿ ಪ್ರಸಾದವನ್ನು ಸಿದ್ಧಪಡಿಸಿದ್ದಾರೆ. ಬಹಳ ಅದ್ಭುತವಾದ ಭಗವಂತನ ಪ್ರಸಾದ. ಇದನ್ನು ವ್ಯರ್ಥ ಮಾಡದೆ ತಾವೆಲ್ಲರೂ ಕೂಡ ಈ ಪವಿತ್ರವಾದಂಥ ಪ್ರಸಾದವನ್ನು ಸ್ವೀಕರಿಸಬೇಕು. ಊಟ ಮಾಡಿ ಎಲ್ಲರೂ ಒಟ್ಟಿಗೆ ಎದ್ದೇಳಬೇಕು, ಮಧ್ಯೆ ಮಧ್ಯೆ ಎದ್ದೇಳಬಾರದು. ನಿಮ್ಮ ಕಾಲು ಧೂಳು ಅನ್ಯರಿಗೆ ಸೋಕಬಾರದು. ಚುಚ್ಚಾಪ್ ಮಾಡಿಬಿಟ್ಟಿದ್ದಾನಂತಲ್ವಾ. ದಯವಿಟ್ಟು ಆ ಪರ್ಸು ಸಿಕ್ಕದವರು ದಯವಿಟ್ಟು ನಮ್ಮ ಶಶಿಕಲಾ ಅವರಿಗೆ ತಂದುಕೊಡಿ. ಮಾದೇಶ್ವರ ಒಳ್ಳೇದು ಮಾಡ್ತಾನೆ, ಒಳ್ಳೇದಾಗುತ್ತೆ ಅಂತ ಈ ಮೂಲಕ ಕೇಳ್ತಾ, ಖಂಡಿತ ಸಿಗುತ್ತೆ. ಬರೋ ಇನ್ನೊಂದ್ಸರಿ ಹೇಳ್ತೀನಿ, ಈ ಒಂದು ನಮ್ಮ ವೇದಿಕೆ ಮೇಲೆ ತಂದುಕೊಡಿ. ನಿಮ್ಮ ಒಂದು ವಿಚಾರವನ್ನು ಹೊಗಳ್ತೀವಿ. ದಯವಿಟ್ಟು ನಿಮಗೆ ಮಾದೇಶ್ವರ ಒಳ್ಳೇದು ಮಾಡಲಿ. ಕಳ್ಕೊಂಡಿರುವಂಥ ಶಶಿಕಲಾ ಅವ್ರ ಪರ್ಸು ಸಿಕ್ಕಲಿ. ದಯವಿಟ್ಟು ನಿಮ್ಮ ಚಿಕ್ಕ ಮಕ್ಕಳ ಬಗ್ಗೆ ಜೋಪಾನವಾಗಿರಿ, ನಿಮ್ಮ ಒಡವೆಗಳ ವಸ್ತ್ರಗಳ ಬಗ್ಗೆ ಜೋಪಾನವಾಗಿರಿ. ನೋಡಿ, ಒಂದು ಮೊಬೈಲ್ ಹೋಗ್ಬೋದು, ಒಂದು ಕತ್ತಲಿರೋ ಸರ ಹೊರಟೋಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ಹೊರಟೋಗುತ್ತೆ. ಎಚ್ಚರಿಕೆ ಆಗಿರಿ ದಯವಿಟ್ಟು. ಈ ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ಕಳ್ಳರು ಕೈ ಚಳಕ ತೋರಿಸ್ತಾರೆ. ಅವರು ಬಂದಿದ್ದಾರೆ ತುಂಬ ಜನ. ನಮ್ಮ ಪೊಲೀಸ್ನ ವರದಿ ಪ್ರಕಾರವಾಗಿ ನೀವೆಲ್ಲರೂ ಕೂಡ ಅವರಿಗೆ ಸಹಕಾರ ಕೊಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಭಕ್ತಾದಿಗಳೇ. ಮತ್ತೆ ಪ್ರಸಾದವನ್ನು ದಯವಿಟ್ಟು ವ್ಯರ್ಥ ಮಾಡಬೇಡಿ. 10,000 ರೂಪಾಯಿ ಸಾಕಾಗ್ಲಿಲ್ಲ ಅಂದ್ರೆ ಯಾರ ಮನೆಯಲ್ಲರೂ ಓಡೋಗಿ ಇಸ್ಕೊಂಬರ್ಬೋದು. 10 ಜನಕ್ಕೆ ಊಟ ಸಾಕಾಗ್ಲಿಲ್ಲ ಅಂದ್ರೆ ಆ ಕ್ಷಣದಲ್ಲಿ ಮಾಡಿಕ್ಕಾಗಲ್ಲ. ಅದು ಕೆಲವ್ರು ಏನು ಮಾಡ್ತಾರೆ, ಊಟನ ಇಕ್ಕಿಸ್ಕೊಂಡು ಎಲೆನ ಮುಚ್ಚಿ ಹಂಗೆ ಮಡ್ಬಿಟ್ಟು ಹೊಂಟೋಯ್ತಾರೆ. ಯಾರಪ್ಪನ ಮನೆಯದು ಅಂತ ತಿಳ್ಕೊಂಡಿದ್ದೀರಾ? ಒಂದು ಅಗಳು ಅನ್ನ ತಿನ್ಬೇಕಾದ್ರೂ ಋಣ ಇರಬೇಕು. ಆ ಕೋಲ್ಗೇಟ್ ಟೂತ್ ಪೇಸ್ಟ್ ಕಟಿಂಗ್ ಪ್ಲೇಯರ್ ಹಾಕೊಂಡು ಅಮ್ಕಿ 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 ಅದನ್ನು ಕಡಿಸ್ಕೊಂಡು ಅಲ್ಲಿ ಉತ್ತರ. ಈ ಪವಿತ್ರವಾದ ಅನ್ನವನ್ನ ಎಲೆ ತುಂಬ ಹಂಗೆ ಮುಚ್ಚಿಟ್ಬಿಟ್ಟು ಹೊಂಟಾಗದಂತ ಚೆನ್ನಾಗಿಲ್ಲ ಅಂತ. ಅದು ಭಗವಂತನ ಪ್ರಸಾದ, ಇನ್ನೊಬ್ಬರಿಗಾಗುತ್ತೆ. ನೀವು ಮುಚ್ಚಿಟ್ಟದ್ದು ಯಾರಿಗೂ ಆಗಲ್ಲ, ಮಣ್ಣೊಳಕ್ಕೆ ಹೋಗುತ್ತೆ. ದಯವಿಟ್ಟು ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಹೇಳ್ತಾರೆ, ಒಂದು ಹಗಳ ಅನ್ನದ ಹಿಂದೆ ಸಾವಿರಾರು ಜನರ ಪರಿಶ್ರಮವಿದೆ ಅಂತ ಹೇಳ್ತಾರೆ. ಆ ಕೇಳ್ಕೊಂಡಿದ್ದ ಶಿವಕುಮಾರ ಸ್ವಾಮಿಗಳವ್ರ ಗೀತೆ ಆಡ್ಬಿಡೋಣ. ಯಾಕಂದ್ರೆ ಅನ್ನಪ್ರಸಾದ ನಡೀತಾ ಇದೆ. ನಮ್ಮ DMS ಬೆಂಗಳೂರಿನ ಈ ಪ್ರಖ್ಯಾತವಾದಂಥ DMS ಕ್ಯಾಟರಿಂಗ್ ಸ್ವಾಮಿಯವರು ಇಲ್ಲಿ ಬಂದಿದ್ದಾರೆ. ಅವರ ಒಂದು ಆರಾಧ್ಯ ದೈವನಾದ ಶಿವಕುಮಾರ ಸ್ವಾಮಿಗಳನ್ನು ಕೊಂಡಾಡುವಂತಹ ಸಮಯದಲ್ಲಿ ಆ ದಂಪತಿಗಳು ಒಳ್ಳೇದಾಗ್ಲಿ ಅಂತ ಕೇಳ್ತಾರೆ. ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗ ಜ್ಯೋತಿ ಬಸವಣ್ಣರ ಅನುಯಾಯಿ ಕಾರುಣ್ಯ ಗಂಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ. ಈ ಶತಮಾನ ಕಂಡ ತೇಜೋ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸತ್ತಿಲ್ಲದೆ ಸೇವೆ ಮಾಡಿದ ನಡೆದಾಡಿದ ದೇವರೇ ಆದ.
ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರಾವತಿರು ಪ್ರತಿ ಕಲ್ಲು ಕೇಳಿದಿದೆ ಬುದ್ಧಿಯಾಯಿತರು ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರಾವತಿರು ಪ್ರತಿ ಕಲ್ಲು ಕೇಳಿದಿದೆ ಬುದ್ಧಿಯಾಯಿತರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ನಡೆದಾಡು ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ನಿನಗಾಗಿ ಬರೆದದ್ದು ಶೂನ್ಯಾನ ನಿನಗಾಗಿ ಬರೆದದ್ದು ಶೂನ್ಯಾನ ನಿನಗಾಗಿ ಹಾಡಿದ್ದು ಶೂನ್ಯಾನರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರಾವತಿರು ಪ್ರತಿ ಕಲ್ಲು ಹೇಳಿದೆ ಬುದ್ಧಿಯಾಯಿತರು ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರಾವತಿರು ಪ್ರತಿ ಕಲ್ಲು ಹೇಳಿದೆ ಬುದ್ಧಿಯಾಯಿತರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಮಹದೇಶ್ವರನ ಬಾರಕ್ಕೆ ದರಗ ದೊಡ್ಡವರ ಬಾರಕ್ಕೆ ಸಿದ್ದಪ್ಪಾಜಿಯವರ ಬಾರಕ್ಕೆ ಮಂಟೇಸ್ವಾಮಿಯವರ ಬಾರಕ್ಕೆ ಮೈಕಾರ ಮಹಾದೇವ ಪುಟಾಣಿ ಮಕ್ಕಳಿಗೆ ಗುರುವಾಗಿ ತಾಯಿ ತಂದೆಯೇ ದೇವರು ತಂದೆಗಿಂತ ಮಿಗಿಲಾದ ದೇವರಿಲ್ಲ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇವತ್ತನ್ನು ಚಿನ್ನದ ರೈಟ್ನಲ್ಲಿ ಕೊಡೋದು ಕಷ್ಟ ಅವ್ರಿಗೆ ಮನಸ್ಸು ಕೊಡ್ಲಿ ಮಹಾದೇವ ಕೊಡೋ ಮನಸ್ಸು ಕೊಡ್ಲಿ ದಯವಿಟ್ಟು ಒಂದು ಜುಮ್ಕಿ ಓಲೆ ಸಟ್ಟೆ ಬಿದ್ದೋಗಿದೆ ಅಂತೆ ಒಬ್ಳು ಹೆಣ್ಣುಮಗಳದು ಒಂದು ಸಟ್ಟು ಮಾತ್ರ ಉಳ್ಕೊಂಡಿದೆ ದಯವಿಟ್ಟು ಸಿಕ್ಕದವರು ದಯವಿಟ್ಟು ಕೊಡಿ ದಯವಿಟ್ಟು ಎಚ್ಚರಿಕೆ ಆಗಿರಿ ಹೆಣ್ಣು ಮಕ್ಕಳು ತಾಯಿಯಂದ್ರು ಎಲ್ಲ ಅಷ್ಟೊತ್ತಿಂದ ನಾವು ಪೊಲೀಸವರು ಪ್ರಥಮದಲ್ಲಿ ಹೇಳ್ಕೊತಾನೆ ಇದ್ರು ನಾವು ಹೇಳ್ತಾನೆ ಇದ್ದೀವಿ ದಯಮಾಡಿ ಎಚ್ಚರಿಕೆ ಆಗಿರಿ ನಿಮ್ಮ ಒಡವೆಗಳ ಬಗ್ಗೆ ಪರ್ಸ್ಗಳ ಬಗ್ಗೆ ಜೋಪಾನ ಬಂದಿಲ್ಲಿ ಕೂತ್ಕೊಂಡ್ಬಿಡಿ ನೆಮ್ಮದಿಗೆ ತಗ ಮಾದಪ್ಪನ ಕತೆ ಕೇಳ್ತಾ ಆಮೇಲೆ ಸ್ವಲ್ಪ ಸೌಳ ಆದಾಗ ಊಟ ಮಾಡಿ ಹೋದ್ರಾಯ್ತು 1 ಗ್ರಾಮ್ ಹೋದ್ರೆ 15,000 ಹೋಯ್ತು ಏನವ ಹೆಸರು ಜ್ಯೋತಿಗಣಪುರ ನಾಗಮ್ಮನವ್ರಿಗೆ ಕಾರ್ಯಕ್ರಮಕ್ಕೆ 51 ರೂಪಾಯಿಗಳ ಬೊಮ್ಮನ ಕೊಟ್ಟಿದ್ದಾರೆ ಭಗವಂತ ಒಳ್ಳೇದು ಮಾಡಲಿ ನೀವು ಕೊಡದೆ ದೇವ್ರು ಬೇಜಾರು ಮಾಡ್ಕೋಬೇಡಿ ದೇವ್ರು ನಿಮ್ಮನ್ನೂ ಚೆಂದಾಗಿಟ್ಟಿರಲಿ
ನಾವಂತೂ ಬಾಯಿ ಬಿಟ್ಟು ಕೇಳಲ್ಲ, ನೀವಾಗಿದ್ ನೀವು ಕೊಟ್ರೆ ನಮ್ಮ ಅಪ್ರಾಣಿಗೂ ಬಿಡಲ್ಲ. ಆದಷ್ಟು ದಯವಿಟ್ಟು ನಮಗೆ ಕೊಡದಿರೋ ಪರವಾಗಿಲ್ಲ ವಾಲ ಜುಮ್ಕಿ ಜೋಪಾನ. ಇಲ್ಲಿ ಮಾದಪ್ಪನ ದರ್ಶನ ಮಾಡಕ್ ಬಂದು ನಾವು ಆ ಒಡವೆನ ಕಳ್ಕೊಂಡು ಮನೆಗೆ ಹೋಗಿ ದುಃಖ ಪಡೋದು ಬೇಡ. ಪರ್ಸ್ನ ತಂದ್ಕೊಡಿ ದಯವಿಟ್ಟು. ಸಿಕ್ಕಿದೆ, ಸಿಕ್ಕಲ್ಲ ಅಂತಲ್ಲ, ಯಾರಿಗೂ ಸಿಕ್ಕಿದೆ. ಮಾದಪ್ಪ ಒಳ್ಳೇದು ಮಾಡ್ತಾನೆ, ನಿಮ್ಮನ್ನ ನಾವು ಕೊಂಡಾಡ್ತೀವಿ. ದಯವಿಟ್ಟು ಅವರ ಒಡವೆಗಳನ್ನು ವಾಪಸ್ ಕೊಟ್ರೆ ಮಾದಪ್ಪ ನಿಜವಾಗ್ಲೂ ಕೂಡ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಉಗೇ ಮಾತ್ ಮಲ್ಲಯ್ಯ. ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಆಚಾರಿ ನಮ್ ಭಾವ. ಆಚಾರ್ಯ ನಿಮ್ ಭಾವನಲ್ಲ ಕಣ, ಆಚಾರ್ಯ ದೇವೋ ಭವ. ಆಚಾರ್ಯ ದೈವ ನೋಡ ಭವ. ಹೇಳ್ತಾನೆ ಇಲ್ಲ ಕಣ,